ಬ್ರಹ್ಮಾವರದ ನೀರ್ಜಿಡ್ಡು ಎಂಬಲ್ಲಿ ಅಕ್ರಮವಾಗಿ ಕಟ್ಟಲಾದ ಶೆಡ್ ಮತ್ತು ಸ್ಲ್ಯಾಬ್ ಮನೆಗಳನ್ನು ತೆರವುಗೊಳಿಸಲಾಗಿದ್ದು, ಸರ್ಕಾರಿ ಜಾಗವನ್ನು ತನ್ನದೆಂದು ಮುಗ್ಧ ಜನರನ್ನು ವಂಚಿಸಿ ಹಣ ಪಡೆಯುವ ಬುದ್ಧಿವಂತರ ಮುಂದೆ ಜನರು ಜಾಗೃತರಾಗಿರಬೇಕು ಎಂದು ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗಡೆ ಅವರು ಹೇಳಿದರು. ಬ್ರಹ್ಮಾವರ ತಾಲೂಕು ನೀರ್ಜಿಡ್ಡು ಎಂಬಲ್ಲಿ ಹೆಗ್ಗುಂಜೆ ಗ್ರಾಮದ ಸರ್ವೆ ನಂಬರ್ 162/1 ಮತ್ತು 171/1ರ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಲಾದ 5 ತಾತ್ಕಾಲಿಕ ಶೆಡ್ ಮತ್ತು 1 ಸ್ಲಾಬ್ ಮನೆಗಳನ್ನು ಸೋಮವಾರ ಬೆಳಗ್ಗೆ ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಎಸ್ ಹೆಗಡೆ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮೂಲಕ ತೆರವು ಮಾಡಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ತಹಶೀಲ್ದಾರ್ ಶ್ರೀಕಾಂತ್ ಹೆಗಡೆಯವರು, ಸರ್ಕಾರಿ ಜಾಗವನ್ನ ತನ್ನದೆಂದು ಮುಗ್ಧ ಜನರನ್ನ ವಂಚಿಸಿ ಹಣ ಪಡೆಯುವ ಬುದ್ಧಿವಂತರ ಮುಂದೆ ಜನರು ಜಾಗೃತರಾಗಬೇಕಾಗಿದೆ. ಇಂದು ಬೆಳಿಗ್ಗೆ ತೆರವು ಮಾಡಲಾದ 1 ಸ್ಲ್ಯಾಬ್ ಮನೆ ಮತ್ತು 5 ಸಿಮೆಂಟ್ ಸೀಟ್ ಮಾತ್ರ ಇದ್ದ ಶೆಡ್ಗೆ ವಿದ್ಯುತ್ ಸಂಪರ್ಕ ಪಡೆದು ಮನೆಯೆಂದು ಬಿಂಬಿಸಲು ಹೊರಟ ಪ್ರಭಾವಿ ವ್ಯಕ್ತಿಗಳು ಸರ್ಕಾರದ ಕೆಲಸ, ನ್ಯಾಯಾಲಯದ ಆದೇಶ ಪಾಲನೆಯನ್ನ ಮಾಡಿರುವುದನ್ನ ಜನರಿಗೆ ತಪ್ಪು ಸಂದೇಶ ನೀಡಲಾಗುತ್ತಿದೆ ಎಂದು ಹೇಳಿದರು. ಬ್ರಹ್ಮಾವರ ತಾಲೂಕು ಸೌಧದಲ್ಲಿ ಅದೇ ಜಾಗದ ಕುರಿತು ಆಕ್ರಮಣ ಮಾಡಿ ಮನೆ ನಿರ್ಮಿಸಿದ ಬೆಳ್ಳನಾಯ್ಕ್ ಮನೆಗೆ ಕಂದಾಯ ಇಲಾಖಾಧಿಕಾರಿಗಳು ಮನೆಗೆ ಹೋಗಿ ಮನೆ ನಿರ್ಮಿಸದಂತೆ ಹೇಳಿ ನೋಟಿಸ್ ನೀಡಿದ್ರೂ ಉತ್ತರಿಸದೆ ಜಾಗದ ಮೇಲೆ ಕೇಸ್ ಇದ್ರೂ ಕೂಡ ಅದೇ ವ್ಯಕ್ತಿ ಮತ್ತೊಬ್ಬ ಮಹಿಳೆ ದೇವಕಿ ಎಂಬುವರಿಗೆ ಮಾರಾಟ ಮಾಡಿರುವುದು. ಇನ್ನು ಬೆಳ್ಳನಾಯಕ್ ಸ್ಥಳೀಯ ವ್ಯಕ್ತಿಯೊಬ್ಬರು ತನ್ನ ಜಾಗ ಎಂದು ಜಾಗಕ್ಕೆ ಸ್ಟಾಂಪ್ ಪೇಪರ್ ಮೂಲಕ ಹಣ ನೀಡಿದ್ದ ದಾಖಲೆ, 30 ವರ್ಷದಿಂದ ವಾಸ್ತವ್ಯ ಇದ್ದ ಮನೆಯೆಂದು ಜನರಿಗೆ ಸುಳ್ಳು ಮಾಹಿತಿ ನೀಡುತ್ತಿರುವ ಕುರಿತು 2016, 17, 18ನೇ ಇಸವಿಯ ತನಕ ಗೂಗಲ್ ಮ್ಯಾಪ್ನಲ್ಲಿ ಅದೇ ಸರ್ವೆ ನಂಬರ್ನಲ್ಲಿ ಮನೆಗಳೇ ಇಲ್ಲದಿರುವ ಕುರಿತು ಚಿತ್ರಣವನ್ನ ಬಿಡುಗಡೆ ಮಾಡಿದ್ರು. ಸರ್ಕಾರದ ಜಾಗದಲ್ಲಿ ಹಲವಾರು ವರ್ಷದಿಂದ ವಾಸ್ತವ್ಯ ಇದ್ದು ವಸತಿ ರಹಿತರಾಗಿದ್ದು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದ ಅರ್ಹ ಫಲಾನುಭವಿಗಳು ಎಂದು ಕಂಡು ಬಂದಲ್ಲಿ ಸರ್ಕಾರವೇ ಭೂಮಿಯನ್ನ ನೀಡಲಾಗುತ್ತದೆ. ಜನರು ಇಂತಹ ಘಟನೆಗಳಿಗೆ ಬಲಿಯಾಗಿ ಮೋಸ ಹೋಗುತ್ತೀರಿ ಎಂದು ಹೇಳಿದ್ರು. ನಮಸ್ಕಾರ. ಇವತ್ತು ನಾನು ಈ ದಿನ 12ನೇ ತಾರೀಕು ಇವತ್ತೊಂದು ತುರ್ತಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ಒಂದು ಭಾರೀ ವಿರೋಧದ ನಡುವೆ ಒಂದು ಸರ್ಕಾರಿ ಜಾಗವನ್ನು ನ್ಯಾಯಾಲಯದ ಆದೇಶದಂತೆ ನಾನು ಇವತ್ತು ಬೆಳಿಗ್ಗೆ ಮುಂಜಾನೆ 7:30 ಗಂಟೆಗೆ ತೆರವುಗೊಳಿಸಿದ್ದೆ. ಸೊ ಇದರಲ್ಲಿ ಭಾಳ ಪ್ರಭಾವಿಗಳು ನನಗೆ ಭಾಳ ತೊಂದರೆ ಮಾಡಿದರು. ಆದರೂ ನಾನು ಇದನ್ನು ಡೆಮಾಲಿಷ್ ಮಾಡಿದೆ. ಇದರ ವಿವರ ಹೀಗಿದೆ. ಇದು ಏನಾಗುತ್ತೆ ಅಂದರೆ, ಹೆಗ್ಗುಂಜೆ ಗ್ರಾಮದ ಸರ್ವೆ ನಂಬರ್ 171/1ರಲ್ಲಿ 12.70 ಸೆಂಟ್ಸ್ 12 ಎಕರೆ 70 ಸೆಂಟ್ಸ್ ಜಮೀನು ಸರ್ಕಾರಿ ಜಮೀನು ಇರುತ್ತೆ. ಅದಕ್ಕೆ ತಾಗಿಕೊಂಡು ಸರ್ವೆ ನಂಬರ್ ಅದೇ ಹೆಗ್ಗುಂಜೆ ಗ್ರಾಮದ 167/1ರಲ್ಲಿ 499.67 ಎಕರೆ ಸರ್ಕಾರಿ ಜಾಗ ಇರ್ತದೆ. ಇದು ಹೇಗಿದೆ ಅಂದರೆ, ಫುಲ್ಲು ಫಾರೆಸ್ಟು, ಬಹಳ ಅತಿ ದೊಡ್ಡ ಮರಗಳು, ಎಲ್ಲ ದೊಡ್ಡ ಮರಗಳಿಂದ ಕೂಡಿದ ಪ್ರದೇಶವಾಗಿರ್ತದೆ. ಇಂಥ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ವಿಜಯ್ ಚೌಟ ಎಂಬ ವ್ಯಕ್ತಿ, ಭಾಳ ಪ್ರಭಾವಿ ವ್ಯಕ್ತಿ, ಏನು ಮಾಡ್ತಾನೆ, ಈ ಸರ್ಕಾರಿ ಜಾಗನ ಅನಧಿಕೃತವಾಗಿ ಅವನು ಅದನ್ನು ಆಕ್ರಮಣ ಮಾಡ್ಕೊಂಡ್ಬಿಟ್ಟು ಈ ಏನೂ ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳಿಗೆ ಸೆಣ್ಸಿಗೆ ಇಷ್ಟು ಅಂಥೇಳಿ ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಅವನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾನೆ. ಈ ಬಗ್ಗೆ ವಿಜಯಲಕ್ಷ್ಮಿ ಎಂಬುವರು ಇದನ್ನು ದೂರು ಸಲ್ಲಿಸ್ತಾರೆ. ಎಲ್ಲಿಗೆ? ನಮ್ಮ AC ಅವರಿಗೆ ದೂರು ಸಲ್ಲಿಸ್ತಾರೆ. AC ನ್ಯಾಯಾಲಯದಲ್ಲಿ ಇದು ಒಂದು ಡಿಸಿಷನ್ ಆಗಿಬಿಟ್ಟು ಇದನ್ನು ವಿಶೇಷ ಪ್ರಕರಣದಡಿ ಇದನ್ನು ಭೂ ಒತ್ತುವರಿ ನ್ಯಾಯಾಲಯ ಇದೆ, ಅಲ್ಲಿಗೆ ಇದನ್ನು ದಾಖಲು ಮಾಡಿ, ಕೇಸ್ನ ದಾಖಲು ಮಾಡಿ ಅಂತ ತಿಳಿಸಿ ಒಂದು ಆದೇಶ ಮಾಡ್ತಾರೆ. ತದನಂತರದಲ್ಲಿ ಅದನ್ನು 6/5/2019ರಲ್ಲಿ ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಆಗ್ತದೆ ಇವರಿಂದ. ಈ ನಡುವೆ ಇವರು 1/3/2021ರಲ್ಲಿ ಕಂದಾಯ ಸಚಿವರು ಸಮೇತ ಈ ಥರ ಲೆಟ್ರ್ ಬರೀತಾರೆ. ಆ ಲೇಡಿ ಈ ಥರ ಸರ್ಕಾರಿ ಜಾಗಗಳನ್ನು ಯಾರೋ ಒಬ್ಬ ಭೂಗಳನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಪಾಪ ಬಡವರಿಗೆ ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಹೋಗ್ಬಿಟ್ಟು JCBಯನ್ನು ಖುದ್ದು ನಾನು JCB ಜೊತೆಗೆ ಜೀಪನ್ನು ತಗೊಂಡು ಹೋಗಿ ಮತ್ತೆ ಎಲ್ಲಿ ತಡೆ ಹೊಡ್ತಾರೆ ಅಂತೇಳಿ ಹೋಗ್ಬಿಟ್ಟು ಇದನ್ನೆಲ್ಲ ಮನೆಗಳನ್ನು ತೆರವುಗೊಳಿಸ್ತೀವಿ. ಇದರಲ್ಲಿ ಬೆಳ್ಳನಾಯ್ಕ ಮತ್ತು ಆನಂದ್ ನಾಯ್ಕ ಅವರ ಮನೆ. ಈ ಮಧ್ಯೆ ಇನ್ನೊಂದು ಘಟನೆ ನಡೀತದೆ. ನಮಗಲ್ಲಿ ಹೋದಾಗ ಗೊತ್ತಾಗುತ್ತೆ, ಬೆಳ್ಳನಾಯ್ಕ ಸಮೇತ ಈ ಮನೆಯನ್ನು ಅಕ್ರಮವಾಗಿ ಸುಮಾರು 7 ಲಕ್ಷಕ್ಕೆ ಒಬ್ಬ ಲೇಡಿಗೆ, ಬಿಲ್ಲಾಡಿಯ ಒಬ್ಬ ಲೇಡಿಗೆ, ಪಾಪ ಅಮಾಯಕಿ, ಅವ್ರಿಗೆ ಏನೂ ಗೊತ್ತಿಲ್ಲ, ಅವರಿಗೆ ಅದನ್ನು ಮಾರಾಟ ಮಾಡಿರೋದು ನಮಗೆ ಒತ್ತುವರಿ ತೆರವು ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತದೆ. ಏನೂ ಮಾಡಲಿಕ್ಕಾಗಲ್ಲ. ನಾವು ಅದನ್ನು ಕಾನೂನು ಪ್ರಕಾರ ಮಾಡಲೇಬೇಕಾಗಿತ್ತು. ನಾವು ಅದನ್ನು ಶೆಡ್ಡನ್ನು, ನಾವು ಮನೆಯನ್ನು ನಾವು ತೆರವುಗೊಳಿಸ್ತೀವಿ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.